ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ವೀಡಿಯೋ 6:30 ಆಗಿದೆ. 6:30ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳು 6:30ಗೆ ಇದ್ಲು. ಅವಳು ಕೂಡ ಆಟ ಆಡ್ತಿದ್ದಾಳೆ ಆರಾಮಾಗಿ. ಅವಳಷ್ಟಕ್ಕೆ ಅವಳು ತೊಟ್ಲು ತೂಗಾಡ್ಕೊಂಡು ಆಟ ಆಡ್ತಾಯಿದ್ಲು. ಹಾಗಾಗಿ ನಾನು ಆಚೆ ಹೇಗಿದೆ ವ್ಯೂಸ್ ಬೆಳಿಗ್ಗೆ ಅಂತ ನೋಡೋಣ ಅಂತ ಆಚೆ ಬಂದೆ. ಆಗ ಮಾರ್ನಿಂಗ್ 6:30 ವಾತಾವರಣ ಹೀಗಿದೆ. ಆಗಷ್ಟೇ ಸೂರ್ಯ ಉದಯವಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಿನ್ನೆ ಎಲ್ಲ ತುಂಬ ಮಳೆ ಹುಯ್ತು. ಮಳೆ ಹುಯ್ದ ಹಾಗೆ ರಾಗಿ ಎಲ್ಲ ಸ್ವಲ್ಪ ಹಾಗೆ ಮಲಗಿಬಿಟ್ಟಿದೆ. ಇನ್ನೇನೋ ಕುಯ್ಲಿಕ್ಕೆ ಬಂದಿರೋ ಟೈಮು ಅದು ಮಲಗಿಬಿಟ್ಟಿದೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ ಕುಯ್ಯೋದಕ್ಕೆ. ಹಾಗಾಗಿ ಹಸು ಎಲ್ಲ ಮಳೆ ಊದಿರೋ ದಿವಸದಿಂದ ಹಸು ಎಲ್ಲ ತುಂಬ ಗಲೀಜು ಮಾಡ್ಕೊಂಡಿದ್ದು. ಎಲ್ಲ ಅಜ್ಜಿ ಎಲ್ಲ ಆಚೆ ಹಿಡಿದು ಕಟ್ಟಾಕಿದ್ರು. ಮಳೆ ಹೋದರೆ ಹಳ್ಳಿಗಳಲ್ಲಿ ಇದೊಂದು ಕಷ್ಟ. ದನ ಕರುಗಳು ಕಟ್ಟಾಕೋದಕ್ಕೆ ಮಾಡೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ಬಟ್ ಮಳೆನೂ ಬೇಕು, ಮಳೆ ಬೇಡ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ತುಂಬ ಗಲೀಜಾಗುತ್ತೆ ಅಷ್ಟೇ. ಅದನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕಷ್ಟೆ. ಅಲ್ಲಿಂದ ಬಂದು ಅಜ್ಜಿ ತುಂಬ ಕ್ಲೀನಾಗಿ ಎಲ್ಲ ಕಸ ಹೊಡೆದು ಗೊಂತೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಅವರಿಗೆ 70 ವರ್ಷ ಆಗಿದೆ. ಆದ್ರೂ ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ ಅಜ್ಜಿ ಗ್ರೇಟ್ ಅಂತಲೇ ಹೇಳ್ಬೋದು. ಅವರ ಆರೋಗ್ಯ ಸ್ವಲ್ಪ ಹಾಗೆ ಈಗ ವಯಸ್ಸಾದಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಅವ್ರನ್ನ ಆರೋಗ್ಯ ಕೊಟ್ಟು ತುಂಬ ಚೆನ್ನಾಗಿ ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀವಿ ನಾವಂತೂ. ನಮ್ಮ ಅಜ್ಜಿಯಿಂದ ಅಷ್ಟು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಗೊಂತೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆ ಮಾತಾಡ್ತಾಯಿದ್ರು. ನಮ್ಮ ಮನೆಯಲ್ಲಿ 3 ಹಸು ಇದೆ, 1 ಪುಟ್ಟ ಕರು ಇದೆ, 4 ಟಗರು ಮರಿಗಳಿವೆ. ಅವಕ್ಕೆಲ್ಲ ಅಜ್ಜಿ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅಲ್ಲಿಂದ ಗೊಂತೆಲ್ಲ ಕ್ಲೀನ್ ಮಾಡಿ ಬಂದು ನನಗೆ ಟೀ ಮಾಡಿಕೊಡು ಅಂತ ಹೇಳಿದರು. ಅವರಿಗೆ ಮತ್ತು ನಮ್ಮಮ್ಮಗೆ ಟೀ ಮಾಡಿದೆ. ನನಗೆ ಕಾಫಿ ಮಾಡಿಕೊಂಡೆ. ನಾನು ಕಾಫಿ ಕುಡಿತೀನಿ ಬೆಳಿಗ್ಗೆ. ಕಾಫಿ ಮಾಡಿಕೊಂಡೆ ನಾನು. ಅವರಿಗೆ ಟೀ ಮಾಡಿಕೊಡ್ತಾಯಿದ್ದೀನಿ. ನಮ್ಮ ಹಸುಗಳೇ ಹಾಲು ಕೊಡೋದ್ರಿಂದ ನಮಗೆ ಕಾಫಿ ಟೀಗೇನೋ ತೊಂದರೆ ಆಗೋದಿಲ್ಲ. ನಮಗೆ ಎಷ್ಟು ಬೇಕಷ್ಟು ಹಾಲು ಯೂಸ್ ಮಾಡ್ಕೋತೀವಿ. ನನಗೆ ಬೆಳಿಗ್ಗೆ 1 ಲೋಟ ಬಿಸಿನೀರು ಕುಡಿದ ಅಭ್ಯಾಸ. 1 ಲೋಟ ಬಿಸಿನೀರು ಕಾಯಿಸ್ಕೊಂಡೆ. ಆನಂತರ ನಮ್ಮಮ್ಮರಿಗೆ ಟೀ ಮಾಡಿಕೊಟ್ಟೆ. ನಾನು ಹಳ್ಳಿಗಳಲ್ಲಿ ಊಟ ಇಲ್ಲ ಇದ್ದರೂ ಇದ್ಬಿಡ್ತಾರೆ. ಬಟ್ ಟೀ ಕಾಫಿ ಅಂತೂ ಯಾವಾಗೂ ಇರಬೇಕು ಅವರಿಗೆ. ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಅವರಿಗೆ ಕಾಫಿ ಟೀ ರೆಡಿ ಆಯಿತು. ನನಗೆ ಕಾಫಿ, ಅವರಿಗೆ ಟೀ. ಆ ಕಾಫಿ ಎಲ್ಲ ರೆಡಿ ಆದಮೇಲೆ ನಮ್ಮಮ್ಮ ಬಟ್ಟೆ ಒಗಿತಾಯಿದ್ರು. ಕರಿಯೋಣ ಅಂತ ಅಂದ್ಬಿಟ್ಟು ಆಚೆ ಹೋದೆ. ಕಾಫಿ ಟೀ ನೋಡಿ, ನಾನು ಸಾಕ್ಸ್ ಬಿಚ್ಚಿಟ್ಟಿದ್ದೆ. ಜೇಡ ಕಟ್ಕೊಂಡಿದ್ದೆ. ಇದು ನಮ್ಮ ಅಜ್ಜಿ. ಆಯಿತು ಅದಂತ ಅಜ್ಜಿ ಹಸುಗಳೆಲ್ಲ ಕಂಪ್ಲೀಟ್ ಚೆನ್ನಾಗಿ ಮಾಡ್ಕೊಂಡಿದ್ದು. ಅಜ್ಜಿ ಮೈ ತೊಳೆಯೋಣ ಅಂತ ಅಂದ್ಬಿಟ್ಟು ಮೈ ತೊಳಿತಿದ್ದಾರೆ. ಅದಂತೂ ಮಳೆಯಲ್ಲಿ ಒಂದೇ ಸಮ ಒಳಗಡೆ ಗೊಂತಲ್ಲೇ ಕಟ್ಟಾಕಿರೋದ್ರಿಂದ ಒಂದೇ ಕಡೆ ಸಗಣಿ ಹಾಕಿ ಗಂಜಲ ಬಿದ್ದು ಎಲ್ಲ ಒದ್ದಾಡಿ ಚೆನ್ನಾಗಿ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದಾವೆ. ಹಾಗಾಗಿ ಎಲ್ಲನೂ ಚೆನ್ನಾಗಿ ಅವ್ರು ತೊಳಿತಿದ್ದಾರೆ. ಆದರೂ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಗಲೀಜು ಮಾಡಿಕೊಂಡು ತೊಳೆಯೋದಕ್ಕೆ ಅಂತ. ಆದರೂ ಹಸುಗಳು ಅಂದಮೇಲೆ ಇರಬೇಕಲ್ವ. ಹಾಗಾಗಿ ಚೆನ್ನಾಗಿ ತೊಳಿತಿದ್ದಾರೆ. ನಾವು ಹಸುಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟು ಪ್ರತಿಫಲ ಸಿಗುತ್ತೆ. ಅವಕ್ಕೆ ದಿನಕ್ಕೆ ಪ್ರತಿನಿತ್ಯ ಒಂದು 4ರಿಂದ 5 ಮೇವು ಬೇಕಾಗುತ್ತೆ. ಅದನ್ನು ಕೂಡ ಅಜ್ಜಿ ಕುಯ್ಕೊಡ್ತಾರೆ. ಅಮ್ಮ ತಂದು ಹಾಕ್ತಾರೆ. ಒತ್ಕೊಬಂದು ಹಾಕ್ತಾರೆ. ಅವಕ್ಕೆ ಮೇವಿಗೇನು ತೊಂದರೆ ಇರೋದಿಲ್ಲ. ಇನ್ನೂ ಬಾಟಮ್ ಟೈಟ್ ಆಗಬೇಕು. ನಮ್ಮನ್ನು ಹೌಸಾಗ್ತವೆ. ನಾವು ಅವನ್ನ ಕ್ಲೀನಾಗಿ ನೋಡ್ಕೋಬೇಕು. ಹಾಗಾಗಿ ಯಾವುದೇ ಗಲೀಜು ಮಾಡ್ಕೊತಿರೋ ಥರ ನೋಡಿಕೊಂಡ್ರೆ ಆರಾಮಾಗಿ ಚೆನ್ನಾಗಿರ್ತದೆ. ನಮ್ಮ ಪ್ರತಿನಿತ್ಯದ ಹೈನುಗಾರಿಕೆ ಜೀವನ ಹೀಗಿರುತ್ತೆ. ಹಾಗಾಗಿ ಬೆಳಿಗ್ಗೆ ಏನಪ್ಪ ಸರ್ಪ್ರೈಸ್ ಅಂತ ಅಂದರೆ, ಮನೆ ಹತ್ರ ಕೋತಿಗಳು ಬಂದಿದ್ವಿ. ಅವು ಮರದಿಂದ ಮರಕ್ಕೆ ಜಿಗ್ದು ಹಾಡ್ತಿದ್ದಾವೆ. ಹಾಗಾಗಿ ನಮ್ಮ ಆಚೆಗಡೆ ಒಂದು ಎತ್ಕಲ್ ಕಟ್ಟಾಕಿದ್ದು, ಅವು ಕೂಡ ಬೆದರ್ತಿದ್ದಾವೆ. ಅದಕ್ಕೂ ಪಾಪ ಆಹಾರಗಳಿಲ್ಲ. ತೆಂಗಿನ ಮರದಲ್ಲಿ ಎಳ್ನೀರು ಕಿತ್ಕೊಂಡು ಕುಡಿಯೋದಕ್ಕೆ ಅಂತ ಹೋಗ್ತವೆ. ಅದನ್ನೆಲ್ಲ ಪಟಾಕಿ ಹೊಡೆದು ಮುಂದೆ ಓಡಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮರದಲ್ಲಿ ಕೂತಿದೆ. ಇಲ್ಲೊಂದು ಕೂತಿದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹಳ್ಳಿ ಜೀವನ, ಬೆಳಗಿನ ಜೀವನ ಹೇಗಿರುತ್ತೆ ಅಂತೇಳಿ. ಪ್ರತಿನಿತ್ಯದ ದಿನಚರಿ ಹೀಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಮ್ಮ ಹಳ್ಳಿ ಜೀವನಕ್ಕೊಂದು ಕಮೆಂಟ್ ಹಾಕಿ ಲೈಕ್ ಕೊಡಿ. ಧನ್ಯವಾದಗಳು.